ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಸ್ಲೀವ್ಸ್ ಬಟ್ಟೆ ಕಡಿಮೆ ಬಿದ್ದಾಗ ಅದನ್ನು ಪೀಸ್ ಜಾಯಿಂಟ್ ಮಾಡಿ ಹೇಗೆ ಹೊಲೆಯುವುದು ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ನಾನು ಸ್ಲೀವ್ಸ್ಗೆ ಬಟ್ಟೆ ಕಡಿಮೆ ಬಿದ್ದಿದೆ. ನಾನು ಬೇರೆ ಪೀಸ್ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಈಗ ನೋಡಿ, ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೀವು ಅದಕ್ಕೆ ಜಾಯಿಂಟ್ ಮಾಡ್ಕೋಬೇಕು. ಈ ರೀತಿ ಕರೆಕ್ಟಾಗಿ ಇಟ್ಕೊಂಡು ಜಾಯಿಂಟ್ ಮಾಡ್ಕೋಬೇಕು. ನೋಡ್ಕೊಳ್ಳಿ, ನೀವು ಬಿಗಿನರ್ಸ್ ಆಗಿದ್ದರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ನಾಲ್ಕು ಸೈಡು ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಈ ಹೆಚ್ಚಾಗಿ ತೋಳಲ್ಲಿ ಬಟ್ಟೆ ಕಡಿಮೆನೇ ಬೀಳುತ್ತೆ. ದಪ್ಪ ಇದ್ದವರಿಗಂತೂ ಪೀಸ್ ಜಾಯಿಂಟ್ ಮಾಡಲೇಬೇಕು. ಅಗಲಕ್ಕೆ ಸಾಲಲ್ಲ ಬಟ್ಟೆ, ಹಾಗಾಗಿ ನಾವು ಪೀಸ್ ಜಾಯಿಂಟ್ ಮಾಡಿಕೊಳ್ಳಲೇಬೇಕು. ಹೀಗೆ 4 ಪೀಸನ್ನು ಹೀಗೆ ಜಾಯಿಂಟ್ ಮಾಡಿಕೊಳ್ಳಿ. ನೀವಿನ್ನು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ದಯವಿಟ್ಟು ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಪ್ಲೀಸ್ ನನ್ನ ವಿಡಿಯೋ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡೋದ್ರಿಂದ ಮುಂದಿನ ವಿಡಿಯೋ ನಮಗೆ ಹೇಗೆ ಹಾಕಬೇಕಂತ ಗೊತ್ತಾಗುತ್ತೆ. ನಿಮಗೆ ಯಾವ ಥರ ವಿಡಿಯೋ ಬೇಕು ಅದನ್ನು ಕಮೆಂಟ್ ಮಾಡಿ. ಈಗ ನೋಡಿ, ನಾನು 4 ಕಡೆ ಪೀಸನ್ನು ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಫಸ್ಟಿಗೆ ಒಂದು ಹೊಲಿಗೆ ಹಾಕ್ಕೊಂಡು ಅದರ ಮೇಲೆ ಇನ್ನೊಂದು ಹೊಲಿಗೆ ಹಾಕ್ಕೋಬೇಕು. ಈ ರೀತಿ ಅದರ ಮೇಲೆ ಇನ್ನೊಂದು ಹೊಲಿಗೆ ಹಾಕ್ಕೋಬೇಕು. ನಾನು ನಿಮಗೆ ಇನ್ನೊಂದು ವಿಷಯ ಹೇಳಬೇಕಂತ ಇದ್ದೀನಿ. ಇನ್ನು ಮುಂದೆ ನಾನು ಆನ್ಲೈನಲ್ಲಿ ಸೀರೆ ಬಿಸ್ನೆಸ್ಸನ್ನು ಮಾಡಬೇಕಂತ ಇದ್ದೀನಿ. ಅದಕ್ಕೆ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟು ದಿನ ನೀವು ನನಗೆ ಸಪೋರ್ಟ್ ಮಾಡಿದ್ದೀರಾ, ಅದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಇನ್ನು ಮುಂದೆನೂ ಕೂಡ ಇದೇ ರೀತಿ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೀರೆ ಬಿಸ್ನೆಸ್ ಮಾಡಬೇಕು ಅಂದರೆ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಒಳ್ಳೊಳ್ಳೆ ಸೀರೆ ಕಲೆಕ್ಷನನ್ನು ತರ್ತೀನಿ. ಈಗ ದಸರಾ ದೀಪಾವಳಿ ಬಂದಿದೆ ಅಲ್ಲ, ಅದಕ್ಕೆ ಒಳ್ಳೊಳ್ಳೆ ಕಲೆಕ್ಷನನ್ನು ನಾನು ತಂದು ಇಡ್ತೀನಿ. ಅದಕ್ಕೆ ನೀವೆಲ್ಲ ಸಪೋರ್ಟ್ ಮಾಡಿದರೆ ಮಾತ್ರ ಇದು ಸಕ್ಸಸ್ ಆಗುತ್ತೆ, ಇಲ್ಲ ಅಂದರೆ ಆಗಲ್ಲ. ದಯವಿಟ್ಟು ನೀವು ಸಪೋರ್ಟ್ ಮಾಡಿ. ನಮ್ಮಂಥ ಬಡ ಯೂಟ್ಯೂಬ್ ಚಾನಲ್ ಅವರಿಗೆ ಮುಂದೆ ಬರಲು ಇದೊಂದು ಅವಕಾಶ. ದಯವಿಟ್ಟು ಸಪೋರ್ಟ್ ಮಾಡಿ. ಈಗ ನೋಡಿ, ಈ ರೀತಿ ಸ್ಟಿಚ್ ಹಾಕ್ಕೋಬೇಕು. ನೀಟಾಗಿ ಸ್ಟಿಚ್ ಹಾಕ್ಕೊಳ್ಳಿ.
ಇದೊಂದು ನಿಮ್ಗೆ ಒಂದು ಸಲ ಅರ್ಥ ಆಗಲಿಲ್ಲ ಅಂದರೆ 4 ಸಲ ನೋಡಿ ವಿಡಿಯೋ. ತುಂಬ ಈಸಿಯಾಗಿದೆ. ಮೊದಲಿಗೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಅದೊಂದು 2-3 ಸಲ ನೋಡಿದರೆ ತಾನೇ ಅರ್ಥ ಆಗುತ್ತೆ. ಈಗ ನೋಡಿ ಸ್ಟಿಚ್ ಆಯಿತು. ಇದನ್ನು ಕರೆಕ್ಟಾಗಿ ಈಗ ಎಕ್ಸ್ಟ್ರಾ ಬಂದಿರುವ ಬಟ್ಟೆನ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ. ನೀವು ಕಮೆಂಟ್ ಮೂಲಕ ಯಾವ ಥರ ವಿಡಿಯೋ ಹಾಕಬೇಕಂತ ತಿಳಿಸಿ. ನಾನು ಮುಂದಿನ ವಿಡಿಯೋ ನಿಮಗೆ ಯಾವ ಬೇಕೋ ಅಂತ ಆ ಟೈಪ್ ವಿಡಿಯೋ ನಾನು ಹಾಕಲಿಕ್ಕೆ ಪ್ರಯತ್ನ ಪಡ್ತೀನಿ. ನೋಡಿ ಈಗ ತೋಳು ಎಷ್ಟು ಈಸಿಯಾಗಿ ಹೊಲಿದಾಯಿತು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಧನ್ಯವಾದಗಳು.